1 ವರ್ಷದವರೆಗೂ ಕೆಡದೇ ಇರುವಂತಹ ಟೊಮೆಟೊ ಉಪ್ಪಿನಕಾಯಿ. ಈಗ ಟೊಮೆಟೊ ರೇಟ್ ಕಡಿಮೆ ಇರೋದ್ರಿಂದ ಈ ರೀತಿ ಮಾಡಿಟ್ಕೊಳ್ಳಿ. ಬಿಸಿಲಲ್ಲಿ ಒಣಗಿಸೋ ಅವಶ್ಯಕತೆ ಇಲ್ಲ, ಇನ್ಸ್ಟೆಂಟಾಗಿ ಆಗಿಂದಾಗೆ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ ಇದು, ಹುಳಿ ಹುಳಿಯಾಗಿ ಖಾರವಾಗಿ. ಬಿಸಿ ಬಿಸಿ ರೈಸ್ಗೆ, ಚಪಾತಿ, ದೋಸೆ, ಇಡ್ಲಿ, ಪೂರಿ ಯಾವ ಟಿಫನ್ಗಾದರೂ ಸೂಟ್ ಆಗುತ್ತೆ. ಇದಕ್ಕಾಗಿ 1 kg ಟೊಮೆಟೊ ತೊಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಹಣ್ಣಾಗಿರುವಂತಹ ಕೆಂಪಗಿರೋ ಟೊಮೆಟೊ ತೊಗೋಬೇಕು. ಸ್ವಲ್ಪನೂ ಕೆಟ್ಟಿರಬಾರ್ದು. ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಬಟ್ಟೆಲಿ ಒರೆಸಿ ಇಟ್ಕೋಬೇಕು. ಇದರಲ್ಲಿ ಸ್ವಲ್ಪನೂ ತೇವಾಂಶ ಇರಬಾರ್ದು. ಸ್ವಲ್ಪ ಫ್ಯಾನ್ ಕೆಳಗಡೆ ಹಿಡಿ ಸ್ವಲ್ಪ ಹೊತ್ತು. ಆನಂತರ ಈ ರೀತಿ ಕಟ್ ಮಾಡಿ ಇಟ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1 ಟೀ ಸ್ಪೂನಷ್ಟು ಮೆಂತ್ಯವು ಹಾಕಿ ಈ ರೀತಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಆನಂತರ 2 ಸ್ಪೂನು ಸಾಸಿವೆ ಹಾಕಿ ಸಾಸಿವೆನೂ ಸಹ ಇದ್ರ ಜೊತೆಗೆ ಹುರ್ಕೋಬೇಕು. ಇದು ಫ್ರೈ ಆಗೋದು ಗೊತ್ತಾಗೋದಿಲ್ಲ. 1 ನಿಮಿಷ ಹುರ್ಕೊಳ್ಳಿ ಲೋ ಫ್ಲೇಮಲ್ಲಿ. ಆನಂತರ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಈಗ 2 ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ಅದರಲ್ಲಿರುವಂಥ ನಾರು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ಈ ಸಾಸಿವೆ ಮೆಂತ್ಯವು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಳ್ಳಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡಿ. ಆನಂತರ ಟೊಮೆಟೊ ಹಾಕಿ ಅದ್ರ ಜೊತೆಗೆ ನಾವು ಕ್ಲೀನ್ ಮಾಡಿರುವಂತಹ ಹುಣಸೆಹಣ್ಣು ಸಹ ಹಾಕಿ ಮುಚ್ಚಳ ಮುಚ್ಚಿ ಆಗಾಗ ಮಿಕ್ಸ್ ಮಾಡ್ತಾ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಂದು 5 ನಿಮಿಷಕ್ಕೆಲ್ಲ ಟೊಮೆಟೊ ಮೆತ್ತಗಾಗುತ್ತೆ. ಆನಂತರ ಮುಚ್ಚಳ ಮುಚ್ಚದೆ ಬೇಯಿಸಬೇಕು. ಇದೇ ಪ್ರೋಸೆಸ್ ನೀವು ಕುಕ್ಕರಲ್ಲೂ ಸಹ ಮಾಡ್ಬೋದು. ಕುಕ್ಕರ್ ಮುಚ್ಚಳದ ಮೇಲಿರುವಂತಹ ನೀರೆಲ್ಲ ಈ ಉಪ್ಪಿನಕಾಯಲ್ಲಿ ಬಿದ್ದು ಹಾಳಾಗುತ್ತೆ ಉಪ್ಪಿನಕಾಯಿ. ಈ ವಿಧಾನದಲ್ಲಿ ಮಾಡಿದ್ರೆ 1 ವರ್ಷ ಇಟ್ಟರೂ ಸಹ ಉಪ್ಪಿನಕಾಯಿ ಕೆಡೋದಿಲ್ಲ. ನೋಡಿ, ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈಗ ಅರ್ಧ ಸ್ಪೂನ್ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅರಿಶಿಣ ಪುಡಿ ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಆನಂತರ ಇದರಲ್ಲಿ ಅರ್ಧ ಕಪ್ಪಷ್ಟು ಉಪ್ಪು ಅಂದರೆ ಕಲ್ಲುಪ್ಪನ್ನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ಪು ಖಾರದ ಪುಡಿ, ಇದು ಕರೆಕ್ಟ್ ಕ್ವಾಂಟಿಟಿ. ಹಾಗೆ ಅರ್ಧ ಕಪ್ಪಷ್ಟು ಮೆಂತ್ಯವು ಸಾಸಿವೆ ಪೌಡರು, 2 ಗೆಡ್ಡೆ ಬೆಳ್ಳುಳ್ಳಿ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದರಲ್ಲಿ ಪೂರ್ತಿಯಾಗಿ ಮಿಕ್ಸ್ ಆಗೋಗಬೇಕು. ಒಳ್ಳೆ ಕಲರ್ ಇರೋ ಖಾರದ ಪುಡಿ ತೊಗೊಂಡ್ರೆ ಕೆಂಪಗಿರುತ್ತೆ ಇದು. ನೋಡಿ, ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದನ್ನು ರುಬ್ಬಗುಂಡಲ್ಲಿ ರುಬ್ಬಿದ್ರೆ ಇನ್ನೂ ರುಚಿಯಾಗಿರುತ್ತೆ. ನಮ್ಮ ಹತ್ರ ಅವೈಲಬಲ್ ಆಗಿಲ್ಲ, ಆದ್ದರಿಂದ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀವಿ. ಎಲ್ಲ ಈ ರೀತಿ ಗ್ರೈಂಡ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು 1.5 ಕಪ್ಪಷ್ಟು ಎಣ್ಣೆ ಹಾಕ್ಕೋಬೇಕು. ಆನಂತರ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ ಹಾಕಿ ಇದು ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ 10 ಒಣಮೆಣಸಿನ್ಕಾಯಿ, ಅರ್ಧ ಸ್ಪೂನು ಹಿಂಗು, ಸ್ವಲ್ಪ ಕರ್ಬೇವಿನ ಸೊಪ್ಪು. ಕರ್ಬೇವಿನ ಸೊಪ್ಪಲ್ಲಿ ಸ್ವಲ್ಪನೂ ತೇವಾಂಶ ಇರಬಾರ್ದು. ಹಾಗೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತದನಂತರ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಿ. ಇದರಲ್ಲಿ ಹಾಕಿರುವಂತಹ ಈ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿ ಹಸಿ ಇರಬಾರ್ದು. ಈ ರೀತಿ ಫ್ರೈ ಆಗಿರಬೇಕು. ನೀವು ನೋಡಿದ್ರಲ್ವ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸ್ಮ್ಯಾಶ್ ಆಗೋಯ್ತು, ಆ ರೀತಿ ಆಗಿರಬೇಕು. ಆನಂತರ ಈ ಗೊಜ್ಜಲ್ಲಿ ಹಾಕಿ ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ನಾವು ಹಾಕಿರೋ ಎಣ್ಣೆ ಎಲ್ಲ ಪೂರ್ತಿಯಾಗಿ ಈ ಗೊಜ್ಜು ಹೀರ್ಕೊಂಡು ಬಿಡುತ್ತೆ. ಇದನ್ನು ಮಾಡಿದ ದಿನ ಅಲ್ಲದೆ ನೆಕ್ಸ್ಟ್ ಡೇ ತಿಂದರೆ ತುಂಬ ರುಚಿಯಾಗಿರುತ್ತೆ. ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೂ ಸಹ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಉಪಯೋಗಿಸ್ಕೊಳ್ಳಿ. ಬಿಸಿ ಬಿಸಿ ರೈಸ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗೊಜ್ಜು ಹಾಕ್ಕೊಂಡು ತಿಂದರೆ ಹುಳಿ ಹುಳಿಯಾಗೆ ಖಾರವಾಗಿ ಬಾಯಿಗೆ ಒಳ್ಳೆ ರುಚಿ. ಟ್ರೈ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಪೈಸಿ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.